ಜೂನ್ 21ಕ್ಕೆ ವಿಶ್ವ ಯೋಗ ದಿನ ಅಂದು ವಿಶ್ವಸಂಸ್ಥೆ ಘೋಷಣೆ ಮಲ್ತಂಡ ಯೋಗ ನಿಚ್ಚಲ ಮಲ್ಪೊಡು ಅಂಡ ಜನಜಾಗೃತಿಗಾದ ವರ್ಷಡೋರ ಯೋಗ ದಿನಾಚರಣೆ ಮಲ್ಪುವಂದು ಬೆಂಗಳೂರು ಆಧ್ಯಾತ್ಮ ಯೋಗದ ಗುರುಕಾರ್ಯರು ಸುಬ್ರಹ್ಮಣ್ಯ ಆನಂದ ವೆಂಕಟ ಶರ್ಮಾ ಪಂತೆರ ಸ್ವಾಮಿ ವಿವೇಕಾನಂದ ಅಕ್ಕ ನಿವೇದಿತಾ ಸಮ್ಮೇಳನದ ಲೆಕ್ಕುಡು ಕುಡ್ಲದ ಟಿವಿ ರಮಣಪೈ ಹಾಲಡು ಜೋಕ್ಲೆಗಾದ ನಡತಿನ ಸಭೆಟ್ ಆರ್ಪಾತಿರಿಯರ ಕುಡ್ಲದ ಕೇಂದ್ರ ಮೈದಾನಡು ಯುವ ಬ್ರಿಗೇಡ್ ಬೊಕ್ಕ ಸೋದರಿ ನಿವೇದಿತಾ ಪ್ರತಿಷ್ಠಾನ ನಡಪಾಯಿನ ಸ್ವಾಮಿ ವಿವೇಕಾನಂದ ಅಕ್ಕ ನಿವೇದಿತಾ ಸಾಹಿತ್ಯ ಸಮ್ಮೇಳನದ ಲೆಕ್ಕೋಡು ಕುಡ್ಲದ ಬೇತೆ ಬೇತೆ ಕಡಿಟ್ ತರಾವರಿ ಕಾರ್ಯಕ್ರಮಗಳನ್ನು ದೀದಿತ್ತೇರೋ ನವಭಾರತ್ ಸರ್ಕಲ್ದ ಟಿವಿ ರಮಣಪೈ ಹಾಲ್ಡ್ ಜೋಕ್ಲೆಗಾದ ನಡಪಾಯಿನ ಕಾರ್ಯಕ್ರಮಟ್ಟು ಸ್ವಾಮಿ ಸುಬೋಧ್ ಭಯ್ಯ ಪಾತಿರ್ದ್ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ರಾಜಗೋಪಾಲಾಚಾರಿ ಇಂಚ ಅವ್ವೇತೋ ನಾಯಕರು ಸ್ವಾಮಿ ವಿವೇಕಾನಂದರ್ನ ಜೀವನ ಸಂದೇಶಲೆಡ್ದು ಪ್ರಭಾವ ಪಡೆಯಿನ ಆದಿತ್ಯರು ಕಾಲೇಜ್ ಪಂಡ ಪೊಕ್ಕಡೆ ಕಾಲ್ಕಳಪುನ ಪೊರ್ತತ್ ನಿಕ್ಕುಲುವರಿ ಮಹಾತ್ಮನ ಚರಿತ್ರೆಕೆ ನೋಡು ಜವಣಿರು ಜವಂದಿಲಿನ ಬಗೆಟ್ ವಿವೇಕಾನಂದರು ಬಾರಿ ಪಾತಿರ್ದಿರೆಂದು ಪಂಡಿರೋ ಆತ್ಮಶಕ್ತಿಯನ್ನು ಬಡಿದೆಬ್ಬಿಸೋದಕ್ಕೋಸ್ಕರವೇ ಸ್ವಾಮಿ ವಿವೇಕಾನಂದರು ಬಂದದ್ದು. ಯುವಕರ ಬಗ್ಗೆ ಹಲವಾರು ರೀತಿಯಲ್ಲಿ ನಿರಾಶಾದಾಯಕವಾಗಿ ಮಾತನಾಡಿರಬಹುದು ಮಕ್ಕಳೇ, ಆದರೆ ಸ್ವಾಮಿ ವಿವೇಕಾನಂದರು ನಿಮ್ಮ ಬಗ್ಗೆ ಬಹಳ ವಿಶ್ವಾಸದ ಮಾತನ್ನು ಹೇಳಿದ್ದಾರೆ. ನೀವೆಲ್ಲ ಕೇಳಬೇಕು ಆ ಮಾತು. ಅವರು ಹೇಳ್ತಾರೆ, ಮೈ ಫೇತ್ ಈಸ್ ಇನ್ ದ ಯಂಗರ್ ಜನರೇಷನ್, ಮೈ ಫೇತ್ ಈಸ್ ಇನ್ ದ ಮಾಡರ್ನ್ ಜನರೇಷನ್, ಔಟ್ ಆಫ್ ದೆಮ್ ವಿಲ್ ಕಮ್ ಮೈ ವರ್ಕರ್ಸ್ ಆ್ಯಂಡ್ ದೆ ವಿಲ್ ವರ್ಕೌಟ್ ದ ಪ್ರಾಬ್ಲಮ್ ಲೈಕ್ ಲಯನ್ಸ್. ಎಂಥ ಅದ್ಭುತವಾದ ಮಾತು ಗೊತ್ತಾ. ಬೆಂಗಳೂರು ಆಧ್ಯಾತ್ಮ ಯೋಗದ ಗುರುಕಾರ್ಯರು ಸುಬ್ರಹ್ಮಣ್ಯ ಆನಂದ ವೆಂಕಟ ಶರ್ಮಾ ಪಾತಿರ್ದ್ ಸ್ವಾರ್ಥದಾಂತಿನಕುಲು ಎಡ್ಡೆ ವಿಷಯನು ತನ್ಕುಲೆಗು ಗೊತ್ತಿತ್ತಿನೇನು ನನುರಿಯಗ ಪನ್ಪೆರು ಅಂಡ ನನ್ನ ಕೆಲವೆರು ಒಂಜಿ ಬೂಕು ಓದಿಯರಂಡ ಅವೆನ ನನುರಿಯಗು ಓದರೆ ಕೊರ್ಪುಜೆರ. ಜನವರಿ 16 ವಿವೇಕಾನಂದ ಜಯಂತಿ ಆಚರಣೆ ಮಲ್ಪುವ. ಜೂನ್ 21 ವಿಶ್ವಸಂಸ್ಥೆ ವಿಶ್ವ ಯೋಗ ದಿನ ಅಂದು ಘೋಷಣೆ ಮಲ್ತದಂಡ ಯೋಗ ನಿಚ್ಚಲ ಮಲ್ಪೊಡು ಅಂಡ ವರ್ಷಗೊರ ಜನಜಾಗೃತಿಗಾದ ವಿಶ್ವ ಯೋಗ ದಿನ ಅಂದ್ ಪಂಡಿರ. ವಿಶ್ವ ಯೋಗ ದಿನ ಇತ್ತೀಚೆಗೆ 2 ವರ್ಷದ ಹಿಂದೆ 2015 ಅಫಿಷಿಯಲ್ ಆಗಿ ಅದು ಡಿಕ್ಲೇರ್ ಆಯಿತು. ಅದಕ್ಕೆ ಮುಂಚೆ ಯೋಗ ಡೇ ಅಂತ ಒಂದು ಡಿಕ್ಲರೇಷನ್ ಇರಲಿಲ್ಲ. ಬಟ್ ಯೋಗ ಅನ್ನೋದು ಒಂದು ದಿನ ಮಾತ್ರ ಮಾಡಿ ಬಿಡೋದಲ್ಲ. ಈಗ ಊಟ ಡೇ ಅಂತ ಒಂದಿನ ಇಟ್ಬಿಟ್ರೆ ಅನ್ಕೊಳ್ಳಿ, ವರ್ಲ್ಡ್ ಫುಡ್ ಡೇ, ಇವತ್ತು ಮಾತ್ರ ಊಟ ಮಾಡೋದು, ಬೇರೆ ದಿನ ಎಲ್ಲರೂ ಉಪವಾಸ ಇರಬೇಕಂದ್ರೆ ಹೆಂಗಿರುತ್ತೆ? ಚೆನ್ನಾಗಿರುತ್ತಾ? ಅವತ್ತು ಜಾಸ್ತಿ ಬೇಕಾದ್ರೆ ಊಟ ಮಾಡ್ಬೋದು ಅಂತ ಇರ್ಬೋದು, ಬಟ್ ಪ್ರತಿನಿತ್ಯ 3 ಹೊತ್ತೇ ಮಾಡಲೇಬೇಕು ಅನ್ನೋದು ನಿಯತಿ. ಯೋಗವು ಕೂಡ ಹಾಗೆ ಒಂದು ದಿನ ವಿಶೇಷವಾಗಿ ಮಾಡಿ ಅದಕ್ಕೊಂದು ಅವೇರ್ನೆಸ್ ಅನ್ನು ಜಾಗೃತಪಡಿಸೋಕ್ಕೋಸ್ಕರ ಒಂದು ದಿನವನ್ನು ಡಿಕ್ಲೇರ್ ಮಾಡಿದ್ದಾರೆ. ಬಿಟ್ಟರೆ ಅವತ್ತು ಮಾತ್ರ ಮಾಡೋದು, ಮಿಕ್ಕಿ ದಿನ ಮಾಡಬಾರ್ದು ಅಂತಲ್ಲ. ಪ್ರತಿನಿತ್ಯವೂ ಎಲ್ಲರೂ ಮಾಡಲಿಕ್ಕೆ ಒಂದು ಪ್ರೇರಣೆ ಕೊಡಲಿಕ್ಕೆ ಒಂದು ದಿನವಾಗಿ ಜೂನ್ 21 ಡಿಕ್ಲೇರ್ ಮಾಡಿದ್ದಾರೆ. ಮುಖ್ಯೋಪಾಧ್ಯಾಯರು ಲತಾ ಕೆನರಾ ಹೈಸ್ಕೂಲ್ದ ವಿದ್ಯಾರ್ಥಿಗಳು ಜೋಕ್ಲಿನ ಸಭೆಟ್ ಪಾಲ್ಗೊಂಡಿರೋ.